ಹಾಯ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಇಯರ್ಸ್ ಮತ್ತು ಆಡ್ ಡೇಸ್ ಬಗ್ಗೆ ತಿಳಿದುಕೊಳ್ಳೋಣ. ಎಸ್ಪೆಷಲಿ ಸೆಂಚುರೀಸ್ ಆರ್ 100 ಇಯರ್ಸ್, 200 ಇಯರ್ಸ್, 300 ಇಯರ್ಸ್. ಇವುಗಳಲ್ಲಿ ಆಡ್ ಡೇಸ್ ಹೇಗೆ ಬರುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಇನ್ 100 ಇಯರ್ಸ್ ಆರ್ ಇನ್ 1 century there are 5 odd days. In 200 years or in 2 centuries there are 3 odd days. In 300 years or in 3 centuries there is 1 odd day. And in 4 centuries or in 400 years there is 0 odd day. And in 500 years or in 5 centuries there are 5 odd days. In 600 years or in 6 centuries there are 3 odd days. In 700 years or in 7 centuries there is 1 odd day. In 800 years or in 8 centuries there is 0 odd day. In 900 years or in 9 centuries there are 5 odd days. In 1000 years or in 10 centuries there are 3 odd days. In 1100 years or in 11 centuries there is 1 odd day, and so on. ಈ ಥರ ಬರ್ತವೆ. ಮತ್ತು 100 ಇಯರ್ಸ್ನಲ್ಲಿ 5 ಆಡ್ ಡೇಸ್ ಇದೆ, ಪ್ಲಸ್ 400 ಮಾಡಿದಾಗ ನಾವು ಮತ್ತೆ ಆಡ್ ಡೇಸ್ ಸೇಮ್ ಆಗಿರುತ್ತೆ. ಈಗ 200 ಇಯರ್ಸ್ನಲ್ಲಿ 3 ಆಡ್ ಡೇಸ್ ಇದೆ. 200ಗೆ ಪ್ಲಸ್ 400 ಮಾಡಿದಾಗ 600 ಬರುತ್ತೆ. ಸೊ 600ನಲ್ಲೂ ಕೂಡ ನಾವು 3 ಆಡ್ ಡೇಸನ್ನು ಕಾಣ್ಬೋದು. ಅದೇ ರೀತಿಯಾಗಿ 300 ಇಯರ್ಸ್ನಲ್ಲಿ 1 ಆಡ್ ಡೇ ಬರುತ್ತೆ. 300 ಪ್ಲಸ್ 400 ಮಾಡಿದಾಗ 700 ಬರುತ್ತೆ. ಸೊ 700 ಇಯರ್ಸ್ನಲ್ಲಿ ಆಲ್ಸೋ ವಿ ಗೆಟ್ 1 ಆಡ್ ಡೇ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 400 ಇಯರ್ಸ್ನಲ್ಲಿ 0 ಆಡ್ ಡೇ ಬರುತ್ತೆ. 400 ಪ್ಲಸ್ 400 ಮಾಡಿದಾಗ 800 ಬರುತ್ತೆ. ಸೊ ಅಲ್ಲೂ ಕೂಡ 0 ಆಡ್ ಡೇ ಇರುತ್ತೆ. ಯಾವುದೇ ಒಂದು ಸೆಂಚುರಿಗೆ ಪ್ಲಸ್ 400 ಮಾಡಿದಾಗ ನಾವು ಸೇಮ್ ಆಡ್ ಡೇಯನ್ನು ಇಲ್ಲಿ ಪಡೆದುಕೊಳ್ತೀವಿ. 5, 3, 1, 0 ಈ 4 ಆಡ್ ಡೇಸ್ ಸೆಂಚುರೀಸ್ನಲ್ಲಿ ರಿಪೀಟ್ ಆಗ್ತವೆ. ಸೊ 5, 3, 1, 0 ನಮಗೆ ನೆನಪಿರಬೇಕು. ಸೆಂಚುರೀಸ್ ಆಡ್ ಡೇಸ್ ಕಂಡುಹಿಡೀರಿ ಅಂತ ಕೇಳಿದಾಗ ಫಸ್ಟ್ ನಮಗೆ 5, 3, 1, 0 ಈ 4 ನಂಬರ್ ಮಾತ್ರ ಗೊತ್ತಿದ್ರೆ ನಮಗೆ ಈಸಿಯಾಗಿ ಕ್ವಶನ್ಗೆ ಸಾಲ್ವ್ ಮಾಡ್ಬೋದು. ಈ ಉಳಿದ ನಂಬರ್ಸ್ ಆಡ್ ಡೇಸ್ ಆಗಿರೋದಿಲ್ಲ ಸೆಂಚುರೀಸ್ನಲ್ಲಿ. ಅದೇ ರೀತಿಯಾಗಿ ಈ 100 ಇಯರ್ಸ್ ಆರ್ ಇನ್ 1 ಸೆಂಚುರಿ 5 ಆಡ್ ಡೇಸ್ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಇಲ್ಲಿ 100 ಇಯರ್ಸ್ 100 ಡಿವೈಡ್ ಬೈ 4 ಮಾಡಬೇಕು. ಡಿವೈಡೆಡ್ ಬೈ 4 ಯಾಕೆ ಮಾಡಬೇಕು? ಲೀಪ್ ಇಯರ್ ಅಂದ್ರೆ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬರ್ತಾ. ಸೊ 100 ಡಿವೈಡ್ ಬೈ 4 ಮಾಡಿದಾಗ 25 ಅಂತ. ಮತ್ತು ಈ 100 ಇಯರ್ಸ್ನಲ್ಲಿ ಸೆಂಚುರೀಸ್ ಎಷ್ಟಿದಾವು? ಸೊ 100 ಡಿವೈಡ್ ಬೈ 100 ಮಾಡಿದಾಗ 1 ಸೆಂಚುರಿ ಬರುತ್ತೆ. 1 ಸೆಂಚುರಿ ಅಂದ್ರೆ 100 ಇಯರ್. ಅದೇ ರೀತಿಯಾಗಿ ಥರ್ಡ್ ಸ್ಟೆಪ್ ಏನಂದ್ರೆ 100 ಡಿವೈಡ್ ಬೈ 400. ಇಲ್ಲಿ 100ನಲ್ಲಿ ಯಾವುದೇ 400 ಇಯರ್ಸ್ ಇಲ್ಲ. ಸೊ ಇದು 0 ಆಗುತ್ತೆ. ಇಲ್ಲಿ 25 ಮೈನಸ್ 1 ಮಾಡಬೇಕು. 24 ಲೀಪ್ ಇಯರ್ ಬರ್ತಾವೆ. ಈ 100 ಡಿವೈಡ್ ಬೈ 100 ಮಾಡಿದಾಗ ಈ 1 ಸೆಂಚುರಿ ಏನು ಬಂದಿದೆಯಲ್ಲ ಇದು ಕೂಡ 25ನಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? 25 ಮೈನಸ್ 1 ಮಾಡಬೇಕು. 24 ಲೀಪ್ ಇಯರ್ ಆಯಿತು. ನಾನ್ ಲೀಪ್ ಇಯರ್ ಏನಾಗುತ್ತೆ? 100 ಮೈನಸ್ 24 ಆಯಿತು, 76 ಬಂತು. ಅದೇ ನಂತರ ಲೀಪ್ ಇಯರ್ನಲ್ಲಿ 2 ಆಡ್ ಡೇಸ್ ಇರ್ತಾವೆ. ಸೊ 24 ಇಂಟು 2 ಮಾಡಿದಾಗ 48 ಬರುತ್ತೆ. ಮತ್ತು ನಾನ್ ಲೀಪ್ ಇಯರ್ನಲ್ಲಿ 1 ಆಡ್ ಡೇ ಇರುತ್ತೆ. ಸೊ 76 ಇಂಟು 1 ಮಾಡಿದಾಗ 76 ಬರುತ್ತೆ. ಇದನ್ನು ಪ್ಲಸ್ ಮಾಡಿದಾಗ 124 ಬರುತ್ತೆ. ಸೊ 124 ಡಿವೈಡ್ ಬೈ 7 ಮಾಡಿದಾಗ ಕ್ವಶನ್ 17 ಬರುತ್ತೆ. ರಿಮೈಂಡರ್ 5 ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ ಅಂದ್ರೆ ಆಡ್ ಡೇಸ್ 100 ಇಯರ್ಸ್ನಲ್ಲಿ ಆಡ್ ಡೇಸ್ ಎಷ್ಟಿರ್ತಾವೆ? 5 ಇರ್ತಾವೆ. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ರೀತಿಯಾಗಿ ಈ 400 ಇಯರ್ಸ್ನಲ್ಲೂ ಕೂಡ ಇಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ಇದನ್ನು ನೀವು ಓದಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆಲ್ಲ ಇದು ಈಸಿಯಾಗಿ ನೆನಪಿಟ್ಕೊಳ್ಳೋಕೆ ಸಹಕಾರಿಯಾಗುತ್ತೆ. ಥ್ಯಾಂಕ್ ಯು.